ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನ್ ಅಲ್ಲಿ ಮೈಸೂರು ಸ್ಟೈಲ್ ಅಲ್ಲಿ ಪಲಾವ್ ಬಾತ್ ಏನ್ ಬೇಕಿದ್ರು ಹೇಳ್ಬೋದು ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನ ಮಾಡ್ಲಿಕ್ಕೆ ಫಸ್ಟಿಗೆ ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಧನಿಯಾ, ಹಸಿಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ, ಸ್ವಲ್ಪ ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿ ಎಲ್ಲ ಏನು ಉರಿಬೇಕಂತಿಲ್ಲ, ಹಾಗೆ ರುಬ್ಕೊಬೋದು. ಇದಿಷ್ಟನ್ನು ಮಿಕ್ಸಿಗೆ ಹಾಕೊಳ್ಳಿ. ಸ್ವಲ್ಪ ಜೀರಿಗೆ, ಒಂದೆರಡು ಕರಿಬೇವಿನ ಸೊಪ್ಪು, ಒಂದು ಸಣ್ಣ ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ, ಇಷ್ಟನ್ನು ಹಾಕಿ ರುಬ್ಕೊಳ್ಳಿ. ತುಂಬ ನೈಸ್ ಆಗ್ಬೇಕಂತೇನಿಲ್ಲ, ನೋಡಿ ಇಷ್ಟು ರಫ್ ಆಗಿ ರುಬ್ಕೊಂಡ್ರೆ ಸಾಕು. ಈಗ ಮಸಾಲೆ ರುಬ್ಕೊಂಡಾಗಿದೆ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 7-8 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಸೋಂಪು 1 ಸ್ಪೂನು ಮತ್ತು ಪಲಾವ್ ಎಲೆ ಅದು ಸ್ವಲ್ಪ ಹಾಕ್ತಾ ಇದ್ದೀನಿ. ಅದು ಆದ ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಈಗ ಅದರೊಟ್ಟಿಗೆ ಬಟಾಣಿ, ಹಸಿ ಬಟಾಣಿ ಬೇಕಿದ್ರೂ ಹಾಕ್ಬೋದು, ಒಣಗಿದ ಬಟಾಣಿ ಸಹ ಹಾಕ್ಬೋದು. ಮತ್ತು ಈಗ ಇಲ್ಲಿ ಒಂದು 4ರಿಂದ 5 ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈ ಥರ ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ದು 3 ಟೊಮೆಟೊ, ಅದನ್ನು ಸಹ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ಫುಲ್ ಫ್ರೈ ಆಗಿ ಸಾಫ್ಟ್ ಆಗೋ ತನಕ, ಮೆತ್ತಗಾಗೋ ತನಕ ಬೇಯಬೇಕು. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಡಿ. ನೋಡಿ ಇಷ್ಟು ಬೆಂದರೆ ಸಾಕು. ಈಗ ರುಬ್ಬಿರುವಂಥ ಮಸಾಲಾನ ಹಾಕಿ ಅದು ಸಹ ರೋಸ್ಟ್ ಮಾಡ್ಕೊಬೇಕು. ಎಣ್ಣೆ ಬಿಟ್ಕೊಳ್ಳೋ ತನಕ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಬಟಾಣಿ ನಾನಲ್ಲಿ ಒಣಗಿರೋ ಬಟಾಣಿನ ನೆನೆಸಿಟ್ಟು ಹಾಕಿದ್ದೀನಿ. ನೀವು ಬೇಕಿದ್ರೆ ಹಸಿ ಬಟಾಣಿ ಹಾಕಿ. ಹಸಿ ಬಟಾಣಿಗಿಂತ ಒಣಗಿರೋ ಬಟಾಣಿ ತುಂಬ ಟೇಸ್ಟ್ ಆಗುತ್ತೆ. ಇದು ಫ್ರೈ ಆದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ. ಮತ್ತು ಸ್ವಲ್ಪ ಹಳದಿ ಪೌಡ್ರು. ಇದಿಷ್ಟು ಮಿಕ್ಸ್ ಮಾಡಿದ ನಂತರ ತರಕಾರಿಗಳು, ಯಾವ ತರಕಾರಿ ಬೇಕಿದ್ರೂ ಹಾಕ್ಬೋದು. ಬೀನ್ಸು, ಕ್ಯಾರೆಟು, ಕಾಲಿಫ್ಲವರ್ ಮತ್ತು 1-2 ಬಟಾಟೆ ಹಾಕಿದ್ದೀನಿ. ಈಗ ಇದೆಲ್ಲ ಹಾಕಿದ ನಂತರ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಮಸಾಲೆ ನೀರನ್ನೇ ಈಗ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಬಾಸುಮತಿ ರೈಸ್ ಮಾಡ್ತಿಲ್ಲ, ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ. 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಯಾವ ಅಕ್ಕಿ ಹಾಕಿ ಮಾಡ್ತೀರೋ ಅದ್ರ ಪ್ರಕಾರ ಹಾಕಬಹುದು. ನೋಡಿ 3 ಗ್ಲಾಸ್ ನೀರು ಹಾಕಿದ ನಂತರ ಕುದೀತಾ ಇದೆ. ನಾನು ಹಾಗೆ ಸುಮ್ಮನೆ 2 ಹಸಿಮೆಣಸಿನಕಾಯಿನ 2 ಕಟ್ ಮಾಡಿ ಹಾಕಿದ್ದೀನಿ. ಮಾಮೂಲಿ ಸೋನಾ ಮಸೂರಿ ಅಕ್ಕಿಗೆ ಇಲ್ಲಿ ಒಂದೇ ಒಂದು ಸ್ಪೂನಷ್ಟು, ಒಂದು ಇಡಿಯಷ್ಟು ಬಾಸುಮತಿ ರೈಸ್ ಹಾಕಿದ್ದೀನಿ, ಪರಿಮಳಕ್ಕೋಸ್ಕರ ಅಷ್ಟೇ. ಇದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಈಗ ಕುದೀತಿರುವಂಥ ನೀರಿಗೆ ಮಸಾಲೆಗೆ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ನೋಡಿ ಇಷ್ಟಾದ ನಂತರ ದಮ್ಮಿಗೆ ಇಡಲಿಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ನಿಮಗೆ ಹೇಗೆ ಬೇಕೋ ಆಗ ಹಾಕ್ಕೊಳ್ಳಿ. ತುಪ್ಪ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಆಪ್ಷನಲ್. ಎಲ್ಲ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಒಂದು 15ರಿಂದ 20 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಏನಾದರೂ ವೆಯ್ಟ್ ಇಟ್ಟು ಅದ್ರ ಮೇಲೆ ಅದನ್ನು ದಮ್ಗಿಟ್ಟ ನಂತರ ಹೀಗೆ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದಂಥ ರುಚಿಕರವಾದಂಥ ಮೈಸೂರು ಪಲಾವ್ ರೆಡಿ. ನಾನು ಮಾಡಿರುವಂಥ ಅಡುಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ.